ಆಗಿದೆ, ಜಗಕೋರ್ತನ ಆಗಿದೆ ಅಲ್ವಾ ಮೇಡಮ್? ಒಂದ್ ನಿಮಿಷ, ನಿಮ್ಮ ಈ ಸಂದರ್ಭದಲ್ಲಿ ಆಗಿದೆ ಅಲ್ವಾ? 12 ವರ್ಷದಿಂದ ಇವರೇ ಸ್ವಾಮಿ, ನಿಮ್ಮ ಸಂದರ್ಭದಲ್ಲಿ ಆಗಿದೆ. ಅದನ್ನ ಮತ್ತೆ ವಾಪಸ್ ಬದಲಾವಣೆ ತರುವಂತ ಕೆಲಸ ಮಾಡಿದ್ದಾರೆ. ಯಾವ ಬದಲಾವಣೆ? ಅದೇ ನಿಮ್ಮ ಫ್ರೆಂಡ್ಗೆ ವಿಶೇಷ ಅಧಿವೇಶನವನ್ನು ಕರೆದ್ರು, ಅವರು ಅದರಲ್ಲಿ ವಿಫಲರಾಗಿದ್ದಾರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತಂದರೆ ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲ ಕಡೆ ಬಂದಂಥ ಪ್ರತಿಕ್ರಿಯೆಗಳನ್ನು ನೋಡಿ ಇವರು ಇವಾಗ ವಿಫಲರಾಗಿ ಈ ರೀತಿಯಾದಂತಹ 4 ದಿವಸ ಅಧಿವೇಶನ ಏನು ಕರೆದಿದ್ರು, ಅದರಲ್ಲಿ ಅವರದೇ ಪರಿಷತ್ ಸದಸ್ಯರಿಂದ ಹೇಳಿಕೆ ಬೇರೆ ರೀತಿ ಹೇಳಿಕೆ ಕೊಡಿಸೋದು, ಈ ರೀತಿಯಾದಂತಹ ಅನಾವಶ್ಯಕ ವಿಷಯಗಳನ್ನ ಎತ್ಕೊಂಡು ಅದು ಕ್ಲೋಸ್ ಮಾಡೋದಕ್ಕೆ ಅವ್ರ ಪ್ಲ್ಯಾನ್ ಇದೆ. ಕರೆದಿದ್ದ ಉದ್ದೇಶ ಅದೇ, ಆದರೆ ಅದರಲ್ಲಿ ವಿಫಲರಾಗಿದ್ದಾರೆ. ಒಂದು ಮೇಡಮ್, ಇವತ್ತು ಸೆಂಟ್ರಲ್ ಗೌರ್ಮೆಂಟು ಏನು PB ರಾಮ್ಜಿ ಒಂದು ಬದಲಾವಣೆ ಮಾಡಿದ್ದಾರೆ, ಅದು ವಿರೋಧ ಪಕ್ಷ ಸನ್ಮಾನ್ಯ ರಾಹುಲ್ ಗಾಂಧಿ ಯಾಕೆ ಕೇಳಿಲ್ಲ? ಮಾತಾಡಲಿ, ಅಲ್ಲಿ ಜೋರ ಮಾತಾಡಲಿ, ಮತ್ತು ಮಾತಾಡ್ಬೋದಲ್ವ ಅಲ್ಲಿ? ಇವರು ಸದನವನ್ನು ನಿರ್ಣಯವನ್ನು ತೊಗೊಂಡು ನಿನ್ನೆ ಪಾಸ್ ಮಾಡಿ ಕಳಿಸ್ತೀವಿ ಅಂತಾರೆ. ಸದನ ನಿರ್ಣಯ ಅಂದರೆ ಏನು? ಸದನ ಸದಸ್ಯರು ಯಾವುದೇ ಪಕ್ಷದಲ್ಲಿ ಎಲ್ಲ ಒಟ್ಟಿಗೆ ಇರಬೇಕು. ಆದರೆ ಬರೀ ಇವರು ಇಲ್ಲ, ಬರೀ ಇವರು ಕಾಂಗ್ರೆಸ್ ಸದಸ್ಯರಿದ್ದಾಗ ಮಾತ್ರ ತೊಗೊಂಡ್ಬಿಟ್ಬಿಟ್ರೆ ಇದು ಯಾವ ಲೆಕ್ಕಾಚಾರ? ಆದರೆ ನೋಡಿ, ಅದರಲ್ಲಿ 2 ಥರ ಇರ್ತದೆ. ಒಂದು ಬಿಲ್ ಪಾಸ್ ಮಾಡೋದಕ್ಕೆ ಇರ್ಬೋದು, ಮತ್ತು ಈ ರೀತಿಯಾದಂಥ ಒಂದು ಸದನವನ್ನು ನಿರ್ಣಯ ತೊಗೊಂಡು ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿ ಕಳಿಸೋದು. ಆದರೆ ಇವ್ರು ಮಾಡಿರ್ತಕ್ಕಂಥದ್ದೇನು? ನಾನು ಹೇಳ್ತಕ್ಕಂಥದ್ದು, ಇದಕ್ಕೆ ಸದನದ ಒಮ್ಮತವನ್ನು ಪಡ್ಕೋಬೇಕು, ಏನೇನಾಗಿದೆ ಚರ್ಚೆ ನಡೀಬೇಕು. ಆದರೆ ಚರ್ಚೆ ಸುಗಮವಾಗಿ ನಡೆಯೋಕ್ಕೆ ಅವಕಾಶ ಕೊಡ್ತಿದ್ದಾರೆ ಇವರು? ಕೊಡ್ತಾ ಇಲ್ಲ. ಯಾಕೆಂತಂದರೆ ನೀವೆಲ್ಲ ಆ ಹಂತಗಳಲ್ಲಿ ನೋಡಿ ಒಬ್ಬೊಬ್ಬರು ಮಾತಾಡ್ತಕ್ಕಂಥ ರೀತಿ ಹೆಂಗಿದೆ ಅಂತಂದರೆ, ಇವತ್ತು ಸನ್ಮಾನ್ಯ ತಿಮ್ಮಾಪುರ ಅವರು ವಿಷಯ ಬಂದೆ, ನಮ್ಮ ಮಿತ್ರ ಹೇಳಿದಾಗೆ ಅವರು ರಾಜೀನಾಮೆಯನ್ನು ಕೊಟ್ಟು, ಹೌದು ಇವ್ರು ಹೇಳ್ತಾರೆ AIಯಿಂದ ಏನು ಬೇಕಾದ್ರೂ ಮಾಡ್ತಾರೆ ಅಂತೇಳಿ, ಹೌದು ಆ ಥರ ಇದ್ದಾಗ ಅವ್ರು ರಾಜೀನಾಮೆಯನ್ನು ಕೊಟ್ಟು, ಹೌದು ನಮ್ಮ ಸರ್ಕಾರದ ನಮ್ಮ ಪಕ್ಷದ ಗೌರವ ಉಳಿಸ್ತಾ ಇದ್ದೀನಿ, ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೂ ಕೂಡ ನನ್ನಿಂದ ಒಂದು ಕಳಂಕ ಬರಬಾರ್ದು ಅಂತೇಳಿ ರಾಜೀನಾಮೆಯನ್ನು ಕೊಟ್ಟು ತನಿಖೆ ಯಾರು ಮಾಡಲಿ, ಯಾರು ಬೇಡ ಅಂತಾರೆ? ಅವ್ರದೇ ಸರ್ಕಾರ. ಒಂದು ಮೇಡಮ್, ಇನ್ನೊಂದು ಇದೇ ರೀತಿ ಹಿಂದೆ ವಾಲ್ಮೀಕಿ ಹಗರಣ ಆದಾಗ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಕೂಡ ಮುಚ್ಚಾಕ್ಬಿಡ್ತಾ ಇದ್ರು ಇವರು. ಅಧಿಕಾರಿ ಯಾವಾಗ ಪತ್ರದಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು, ಆ ಪುಣ್ಯಾತ್ಮನಿಂದ ಇವತ್ತು ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರದ ನೀಚ ಬುದ್ಧಿ ಗೊತ್ತಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇತಿಹಾಸದಲ್ಲೇ ಸದನದಲ್ಲೇ ಒಪ್ಕೊಂಡ್ರು, ನಾವು 293 ಕೋಟಿ ಇಲ್ಲ 183 ಕೋಟಿ ಅಂತ. ಅದೇ ರೀತಿ ಸನ್ಮಾನ್ಯ ತಿಮ್ಮಾಪುರ ಹಗರಣದಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೋತಾರೆ, ಒಪ್ಕೊಳ್ಳೇಬೇಕು, ಅದೇ ಆಗುತ್ತೆ, ಇದು ಜನತೆ ಗೊತ್ತಾಗುತ್ತೆ. ಒಂದು ಮೇಡಮ್, ಇನ್ನೊಂದು ಇವರು ಯಾವ್ಯಾವ ರೀತಿ ನಡೀತದೆ ಅಂದರೆ, ನಾನೊಂದು ಕಡೆ ಇವತ್ತು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಮೈಸೂರಲ್ಲಿ ಯಾರೋ ಒಂದು CL7ಗೆ ಹೋಗಿದ್ದಾಗ ಏನಾಗ್ತಾ ಗೊತ್ತಾ, ನೀವು ಯಾವ ಜಾತಿ, ಈ ಜಾತಿ ಅಂದರೆ ನೀವು ಎತ್ತಿನ ಹತ್ರ ಹೋಗಿ, ಸನ್ಮಾನಿಸಿ ದೊಡ್ಡವ್ರ ಹತ್ರ ಹೋಗಿ, ಚಿಕ್ಕವ್ರ ಹತ್ರ ಹೋಗಿ, ಈ ರೀತಿ ಒಬ್ಬರು ಅಧಿಕಾರಿ ಹೇಳಿರ್ತಕ್ಕಂಥದ್ದು ಕೂಡ ಬಂದಿದೆ. ಅಂದರೆ ಇಲ್ಲಿ ಏನು ನಡೀತಾ ಇದೆ ಅಂದರೆ, ಬರೀ ಒಂದು ಕಡೆ ಭ್ರಷ್ಟಾಚಾರ ಅಂಥವ ಇದು ಸ್ಲ್ಯಾಬ್ ಆಗಿ ಮಾಡಿದ್ದಾರೆ. ಯಾರ್ಯಾರು ಅಲ್ಲಲ್ಲ ಯಾರು ಮಾಡ್ತಾ ಇದ್ದಾರೆ ಮನೆ ಪಕ್ಷದಲ್ಲಿ ಟ್ರಾನ್ಸ್ಪೋರ್ಟ್ ವಿಷಯದಲ್ಲಿ ಹೇಳಿದ್ರು. ಇವತ್ತು ಯಾವ ಸನ್ಮಾನ್ಯ ವಿಶ್ವನಾಥ್ ಅವರು ಏನಂತ ಆರೋಪ ಮಾಡಿದ್ರು, ಫಿಕ್ಸ್ ಆಗಿದೆ. ಸನ್ಮಾನ್ಯ ಎತ್ತಿನವರು ಫಿಕ್ಸ್ ಮಾಡ್ತಾರೆ, ನಾಚಿಕಬೇಕು ಅಂತ ಹೇಳಿ ಅಂತಂದ್ರೆ ಅವಾಗೆಲ್ಲ ಗೊತ್ತಾಗಿಲ್ಲ ನಿಮ್ಗೆ. 100% 6,000 ಕೋಟಿ ರಾಜೀನಾಮೆ ನಮ್ಮ ರಾಜ್ಯ ತೆರಿಗೆ ಪಂಚರಾಜ್ಯ ಇನ್ನೂ ಕೂಡ ಜನಗಳ ದುಡ್ಡನ್ನ ಈ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಅಂಡ್ ಥ್ಯಾಂಕ್ ಯು ತಿಮ್ಮೇಗೌಡ ಸರ್, ಅಂಡ್ ಥ್ಯಾಂಕ್ ಯು ಕುಮಾರ್ ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವರಿಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.